ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಬೆಳಗ್ಗೆ ಎದ್ದು ತಿಂಡಿ ದೋಸೆ ಎಲ್ಲ ಮಾಡಿ ಆಯಿತು. ಮತ್ತು ಸ್ನಾನ ಮಾಡಿ ಬೆಳಗ್ಗೆ ಬೇಗನೆ ರೆಡಿ ಆದೆ. ಎಲ್ಲಿಗಂತ ಅಂದರೆ ಗುಡ್ಡಮಾಡಿ ಷಷ್ಠಿ ಸ್ಟಾರ್ಟಾಗಿ ನಿನ್ನೆ ಸ್ಟಾರ್ಟ್ ಆಗಿದ್ದು. ನಿನ್ನೆ ಇವತ್ತು ನಾಳೆ 3 ದಿನ ಉಂಟಲ್ಲ. ನಿನ್ನೆ ಮಠಸ್ಥಾನ ಸೇವೆ ಇರ್ತಾಯಿತ್ತು, ಅಂದರೆ ಜನ ರಶ್ ಇರ್ತಾಯಿದ್ರು. ಹಾಗಾಗಿ ಹೋಗಲಿಲ್ಲ. ಸಂಜೆ ಸಹ ಪ್ರಸಾದ ಇತ್ತು. ಜನ ರಶ್ ಇರೋದ್ರಿಂದ ಅಂದರೆ ದೇವಸ್ಥಾನದೊಳಗೆಲ್ಲ ಹೋಗಿ ಬರಲಿಕ್ಕೆ ಆಗಲ್ಲ ಅಂತ ಹೋಗಲಿಲ್ಲ. ಹಾಗೆ ಇವತ್ತು 2ನೇ ದಿನ ನಾಗಮಂಡಲ ಮತ್ತು ತುಲಾಭಾರ ಸೇವೆ ನಡೆಯುತ್ತೆ. ಹಾಗೆ ನಾಳೆ ಹರಿವಣ ನೈವೇದ್ಯ, 3ನೇ ದಿನ ಹರಿವಣ ನೈವೇದ್ಯ, 3 ದಿನ ಷಷ್ಠಿ ನಡೆಯುತ್ತೆ. ಅಂದರೆ ನಮ್ಮೂರಲ್ಲೇ ಇದು ದೊಡ್ಡ ಹಬ್ಬನೇ. ಮಾಡಿ ಷಷ್ಠಿಗಂತೂ ಜನ ಅಂದ್ರೇ ಜನ, ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ. ನಾವು ಇವಾಗಷ್ಟೇ ದೇವಸ್ಥಾನದೊಳಗೆ ಬಂದು ರೀಚ್ ಆದ್ವಿ. ಇಲ್ಲಿ ಅಂದರೆ ಪಾನಕ ಇಟ್ಟಿದ್ರು ಕುಡಿಲಿಕ್ಕೆ, ಖಾರ ಖಾರ ಆಗಿ ಸಖತ್ತಾಗಿತ್ತು, ಒಳ್ಳೆ ಟೇಸ್ಟ್ ಆಗಿತ್ತು. ನಾವು ಬರುವಾಗ ಬೆಳಗ್ಗೆ 8:15 ಆಗಿದ್ದರಿಂದ ಜನ ಏನು ಜಾಸ್ತಿ ಇರಲಿಲ್ಲ. ಅಂದರೆ ಜಾಸ್ತಿ ಒಂದು 10 ಗಂಟೆ ಆ ನಂತರ ಜನ ರಶ್ ಆಗುತ್ತೆ. ಆದರೆ ನಾವು ಬರುವಾಗ ಜನ ಜಾಸ್ತಿ ಇರಲಿಲ್ಲ. ಮತ್ತು ಕ್ಯೂನಲ್ಲಿ ಕೂಡ ಜನ ಜಾಸ್ತಿ ಇರಲಿಲ್ಲ. ಬೇಗ ಹೋಗಿ ಹಣ್ಕಾಯಿ ಚೀಟಿ ತಗೊಂಡ್ವಿ. ನಾನು ಪಕ್ಕದ ಮನೆಯವ್ರ ಜೊತೆಗೆ ಅಂದರೆ ಆಟೋದಲ್ಲಿ ಬಂದಿದ್ವಿ. ಅಂದರೆ ನಾವು 4-5 ಜನ ಬಂದಿದ್ವಿ. ನಂದು ಹಣ್ಕಾಯಿ ಚೀಟಿ ಮತ್ತು ಅವರದ್ದೆಲ್ಲ ಬೇರೆ ಬೇರೆ ಮಂಗಳಾರತಿ ಹಣ್ಕಾಯಿ ಚೀಟಿ. ಮತ್ತು ಇಲ್ಲಿ ದೇವ್ರದ್ದು ವಿಶೇಷ ಅಂದರೆ ಯಾರಿಗಾದರೂ ಏನಾದರೂ ಹುಷಾರಿಲ್ಲ ಅಂದರೆ ಗುರ ಕಜ್ಜಿ ಹೇಳುತ್ತೆ ನೋಡಿ, ಅದು ಕಜ್ಜಿ ಇದ್ದರೆ ಕಜ್ಜಿ ಅಂಚಿ ತೆಗ್ದು ಹಾಕೋದಂತ ಹರಕೆ ಹೊತ್ತಾರೆ. ಮತ್ತು ಕಾಲು ಗಂಟು ನೋವಿದ್ರೆ ಗೆಂಟಿನ ಅಂಚನೆ, ಇಲ್ಲ ದೇಹದ ಪೂರ್ತಿ ಏನಾದರೂ ಬಾಧೆ ಇದ್ದರೆ ದೇಹದ ಅಂಚನೆ, ಈ ರೀತಿ ಎಲ್ಲ ಅಂಚನೆ ತೆಗ್ದು ಹಾಕ್ತಾರೆ. ಹಾಗೆ ಅವರು ಪಕ್ಕದ ಮನೆಯವರಿಗೂ ಸಹ ದೇಹದ ಅಂಚನೆ ತೆಗಿಲಿಕ್ಕೆ ಉಂಟು. ಅವರು ಒಂದು ಸಹ ಅದನ್ನು ತಗೊಂಡು ಅದನ್ನು ಇಲ್ಲಿ ಡಬ್ಬಿ ಉಂಟು ದೇವಸ್ಥಾನದ ಒಳಗೆ, ಅದರಲ್ಲಿ ಹಾಕಿದರೆ ಆಯಿತು. ಹಾಗೆ ನಾವು ಹೋಗುವಾಗಲೇ ನಾಗಮಂಡಲ ಸ್ಟಾರ್ಟ್ ಆಗಿರಲಿಲ್ಲ. ಎಲ್ಲದಕ್ಕೂ ಸಹ ರೆಡಿ ಮಾಡಿ ಇರ್ತಾಯಿದ್ರು. ನಮಗೆ ಪೂರ್ತಿ ನಾಗಮಂಡಲ ಸಿಗಲಿಕ್ಕೆ ಚಾನ್ಸ್ ಸಿಕ್ತು. ಅಂದರೆ ನಾನು ಎಲ್ಲೂ ನೋಡಲಿಲ್ಲ ನಾಗಮಂಡಲ ಇಷ್ಟು ಟೈಮಲ್ಲಿ, ಈ ಸಲ ಫಸ್ಟ್ ನೋಡ್ತಾ ಇರೋದು. ನಾನು ಆವಾಗಲೇ ಹೇಳಿದೆ ಅಂಚನೆ ಎಲ್ಲ ತೆಗ್ದು ಹಾಕ್ತಾರೆ ಅಂದರೆ. ಅದು ಯಾವ ರೀತಿ ಅಂದರೆ, ನಮಗೆ ಈಗ ಅಕಸ್ಮಾತಾಗಿ ಏನಾದರೂ ಹುಷಾರಿಲ್ಲ ಅಂದರೆ, ದೇಹಕ್ಕೆ ಪೂರ್ತಿ ಹುಷಾರಿಲ್ಲ ಅಂದರೆ ನಾವು ಹರಕೆ ಹೊರ್ತೀವಿ. ಅಂದರೆ ಈ ದೇವಸ್ಥಾನಕ್ಕೆ ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ದೇಹದ ಅಂಚನೆ ತೆಗ್ದು ಹಾಕ್ತೀವಿ ಅಂತ. ಅದು ಹರಕೆ ಹೊತ್ತ ನಂತರ ಇಲ್ಲಿ ಬಂದು ಕೌಂಟರಲ್ಲಿ ಒಂದು ನಮ್ಮ ದೇಹದ ಅಂಚನೆ ಕೊಡಿ ಅಂದರೆ ಕೊಡ್ತಾರೆ. ಅಲ್ಲಿ ನಾವು ದುಡ್ಡು ಕೊಟ್ಟಿದ್ರೆ ದೇಹದ ಅಂಚನೆ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಬೆಳ್ಳಿದದು. ಇವಾಗ ದೇವರದ್ದು ವಿಗ್ರಹ ಪೆಂಡೆಂಟ್ ರೂಪದಲ್ಲಿ ಮಾಡಿರ್ತೀವಿ ನೋಡಿ, ಚಿಕ್ಕ ಚಿಕ್ಕ ವಿಗ್ರಹ, ಅದೇ ರೀತಿಯಲ್ಲಿ ಮನುಷ್ಯದ್ದು ಸಣ್ಣ ಸೈಜಲ್ಲಿ ಇರುತ್ತೆ. ಅದನ್ನು ತಗೊಂಡು ಚೀಟಿ ಮಾಡಿ ಮತ್ತೆ ವಾಪಸ್ ಆ ದೇವಸ್ಥಾನದ ಒಳಗೆ ಇರೋ ಕೌಂಟ್ರಲ್ಲಿ ಹಾಕಿದರೆ ಆಯಿತು. ಇಲ್ಲಿ ಪ್ರತಿ ತಿಂಗಳು ಸಂಕ್ರಾಂತಿ ಅಂದು ಸಹ ಪೂಜೆ ನಡೆಯುತ್ತೆ, ಗ್ರ್ಯಾಂಡಾಗಿ ನಡೆಯುತ್ತೆ. ಮತ್ತು ಪ್ರತಿ ತಿಂಗಳು ಸಹ ಅನ್ನ ಸಂತರ್ಪಣೆ ಇರುತ್ತೆ. ವರ್ಷದ ಪೂರ್ತಿ ಅಂದರೆ ವರ್ಷದಲ್ಲಿ 12 ತಿಂಗಳು ಉಂಟು ನೋಡಿ, 12 ತಿಂಗಳು ಸಹ ಅನ್ನ ಸಂತರ್ಪಣೆ ಇದ್ದು ಸಂಕ್ರಾಂತಿಯಲ್ಲಿ ಪೂಜೆ ನಡೆಯುತ್ತೆ ಇಲ್ಲಿ. ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆಲ್ಲ ಅಂದರೆ ಹಬ್ಬಕ್ಕೆ ಅಮ್ಮ ಕರ್ಕೊಂಡು ಬರ್ತಾಯಿದ್ರು. ನಮಗೆ ಷಷ್ಠಿ ಅಂದರೆ ಅಷ್ಟು ಇಷ್ಟ. ಅಂದರೆ ಎಷ್ಟೊಂದು ಅಂಗಡಿ ಇರುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಅಂಗಡಿ ಇರುತ್ತೆ. ರೋಡಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಗಾಡಿ ಎಲ್ಲ 1 ಕಿಲೋಮೀಟರ್ ಹಿಂದೆಯೇ ನಿಲ್ಲಿಸಿ ಬರಬೇಕು, ಅಷ್ಟು ತನಕ ಅಂಗಡಿ ಎಲ್ಲ ಇರುತ್ತೆ, ಅಷ್ಟು ರಶ್ ಆಗಿರುತ್ತೆ.
ಆಗಷ್ಟೇ ಮಂಡಲ ಮುಗೀತು. ನಾವು ಪ್ರಸಾದ ಸಹ ತಗೊಂಡು ಬಂದ್ವಿ. ಇಲ್ಲಿ ಮಂಡಲ ಇಷ್ಟೋ ತನಕ ಮಂಡಲ ನಡೀತಿತ್ತು ನೋಡಿ. ಅಲ್ಲಿ ಸಹ ಪ್ರಸಾದ ತಗೊಳ್ಳಿಕ್ಕೆ ಜನ ಹೇಗೆ ನುರಿತಾ ಇದ್ದಾರೆ. ನಾನು ಒಂದು ನಿಮಿಷ ಆ ಕಡೆ ಹೋಗಿ ಈ ಕಡೆ ಬರೋದ್ರೊಳಗೆ ಅಲ್ಲಿ ಪೂರ್ತಿ ಪ್ರಸಾದ ಖಾಲಿಯಾಗಿತ್ತು. ಅಷ್ಟೊಂದು ಜನ ಪ್ರಸಾದ ತಗೊಳ್ತಾ ಇದ್ರು ಅದು. ಮತ್ತು ದೇವ್ರದ್ದು ದರ್ಶನ ಮಂಡಲ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ನೋಡ್ತಾ ಇರ್ಬೋದು ನೀವು ಲೈನು ಎಷ್ಟು ದೊಡ್ಡದಿದೆ. ಆವಾಗ ನಾವು ಹೋಗುವಾಗ ಲೈನೇ ಇರಲಿಲ್ಲ. ನಾವು ಡೈರೆಕ್ಟಾಗಿ ಕೌಂಟ್ರಿಗೆ ಹೋಗಿ ನಮ್ಮದು ಯಾವುದು ಪೂಜೆದ ಚೀಟಿ ತಗೊಂಡು ಹೋದ್ವಿ. ಹಬ್ಬಕ್ಕಂತ ಹೋದ್ಮೇಲೆ ಜಿಲೇಬಿ ಮುಂಡಕ್ಕಿ ತರದೇನ ಯಾರು ಸಹ ಹಬ್ಬದಿಂದ ಮನೆಗೆ ಬರೋದೇ ಇಲ್ಲ. ಮೊದಲಿಂದನೂ ಹಾಗೆ, ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೂ ಹಾಗೆ ಜಿಲೇಬಿ ಮುಂಡಕ್ಕಿ ಮತ್ತು ಮುಂಡಕ್ಕಿ ಜೊತೆ ಮತ್ತೊಂದು ಬರುತ್ತೆ ಖಾರ ಕಡ್ಡಿ ನೋಡಿ, ಅದನ್ನು ತಂದು